ಸ್ತೋತ್ರ. ಹಲ್ಲೆಲೂಯಾ. ನಮ್ಮೆಲ್ಲರ ಲಕ್ಷ್ಯಗಳು ದೇವರ ವಾಕ್ಯದ ಕಡೆಯಲ್ಲಿ. ದೇವರಿಗೆ ಸ್ತೋತ್ರ. ಸರಿ, ನಾವು ಇಲ್ಲಿವರೆಗೆ ಆರಾಧನೆ ಮುಖಾಂತರವಾಗಿ ದೇವರಿಗೆ ಮಹಿಮೆ ಪಡಿಸಿದೆವು. ಇದು ನಾವು ಕೊನೆಯದಾಗಿ ದೇವರ ವಾಕ್ಯ ನಾವು ಧ್ಯಾನ ಮಾಡೋದು. ಈ ಒಂದು ದೇವರ ವಾಕ್ಯ ನಾವು ಧ್ಯಾನ ಮಾಡುವಾಗ ಪ್ರಕಟಣೆಯಲ್ಲಿ 22ನೇ ಅಧ್ಯಾಯದಾಗ 6ನೇ ವಚನ ಮೊದಲುಕೊಂಡು ನಾವು ಕೆಲವು ವಚನದವರೆಗೆ ನಾವು ವಾಕ್ಯ ಧ್ಯಾನ ಮಾಡರಿ. ಎಲ್ಲರೂ ಪ್ರಕಟಣೆ 22ನೇ ಅಧ್ಯಾಯ 6ನೇ ವಚನ ಧ್ಯಾನ ಮಾಡೋದದ. ನಾವೆಲ್ಲರೂ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯದ ಕಡೆ ಹೋಗರಿ. ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಪಾದ ಸನ್ನಿಧಾನದಲ್ಲಿ ನಮ್ಮೆಲ್ಲರಿಗೆ ಸೇರಿಸಿಕೊಂಡಿದ್ದಕ್ಕಾಗಿ ವಂದನೆಗಳು. ಪ್ರಭುವಾ, ಅಯ್ಯ, ನಿಮ್ಮನ್ನು ಸ್ತುತಿಸುವಂತೆ ಆರಾಧಿಸುವಂತೆ ಒಳ್ಳೆಯ ಭಾಗ್ಯತೆ ನಮ್ಮೆಲ್ಲರಿಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರವಾಗಲಿ ಪ್ರಭು. ಹೌದು ದೇವ, ಈಗ ತಂದೆ ನಾವು ವಾಕ್ಯದ ಕಡೆ ಹೋಗುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಸತ್ಯದ ವಾಕ್ಯದ ಮೂಲಕವಾಗಿ ಮಾತಾಡಿ ಗೋ ಪ್ರಭು, ನಮ್ಮೆಲ್ಲರ ಒಂದು ಆಲೋಚನೆಗಳು ಸ್ವಭಾವಗಳು ನಾವು ಬದಲಾಯಿಸಿಕೊಂಡು ಇಗೋ ಪ್ರಭು ವಾಕ್ಯದ ಪರಿಕರವಾಗಿ ನಿಮ್ಮ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ತೀರಿ ಎಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ವಾಕ್ಯ ಓದತಕ್ಕಂಥರು ಮೈಕ್ ಬಲ್ಲಿಟ್ಕೊಂಡು ಜೋರಾಗಿ ವಾಕ್ಯ ಓದಬೇಕು. ಪ್ರಕಟಣೆಯಲ್ಲಿ 22ನೇ ಅಧ್ಯಾಯ 6ನೇ ವಚನದಿಂದ ನಾವು ವಾಕ್ಯ ಓದರಿ. ಆಮೇಲೆ ಅವನು ನನಗೆ ಈ ಮಾತುಗಳನ್ನು ನಂಬತಕ್ಕವುಗಳು ಸತ್ಯವಾದಗಳು ಆಗಿವೆ. ಪ್ರವಾದಿಗಳ ಆತ್ಮಗಳನ್ನು ಪ್ರೇರೇಪಿಸುವ ದೇವರಾದ ಕರ್ತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸನಿಗೆ ತಿಳಿಯಪಡಿಸುವುದಕ್ಕಾಗಿ ತನ್ನ ದೂತನನ್ನು ಕಳುಹಿಸಿಕೊಟ್ಟನು. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟಾರೆ. ದೇವರು ನಮ್ಮೆಲ್ಲರಿಗೆ ದೇವರ ಮಾತು ತಿಳಿಸ್ಲಕ್ಕ ಆತನ ದಾಸಗೇನಂದ್ರೆ ಈ ಭೂಲೋಕದಲ್ಲಿ ಕಳಿಸಿಕೊಟ್ಟಾರ. ಈ ಭೂಲೋಕದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ದೇವರು ಆಡ್ತಕ್ಕಂಥ ಮಾತುಗಳು ಯಾರಿಗೆ ಅರ್ಥ ಆಗ್ಲತ್ತವ ಅಂತಂದ್ರೆ ಆತನ ದಾಸಗ. ಆತನ ದಾಸ ಯಾರು ಅಂದ್ರೆ ಈ ಪ್ರಕಟಣೆ ಬರೆದಿರ್ತಕ್ಕಂಥವ್ರು ಯೋಹಾನ. ಆ ಯೋಹಾನಗ ನಿಜವಾಗ್ಲೂ ಆತ ಬದುಕಿರ್ತಂಥ ದಿನಮಾನದಲ್ಲಿ ಎಲ್ಲರಿಗೆ ವಾಕ್ಯ ಹೇಳಿನಾಗ, ಎಲ್ಲರೂ ದೇವ್ರ ಕಡೆ ತಿರುಗಿನಾಗ ಅನೇಕ ಜನರಿಗೆ ನಾಚಿಕೆ ಬಂದು ಅನೇಕ ಜನರು ಮೊಂಡು ಹೃದಯಲ್ಲಿಂದು ಹೆಂಗೆ ಮಾಡಬೇಕು ಆ ವ್ಯಕ್ತಿಗೆ ಮಾತ್ರ ಬಿಡಬಾರ್ದು ಅಂತ ಕೇಸಿ ಎಷ್ಟು ಸಲ ಭಯಂಕರವಾದ ರೀತಿಯಿಂದ ಆತಗೇನಾದ್ರು ಹೊಡೆದಾರ. ಖರೆ ಆತಗೆ ಮಾತ್ರ ಯಾವುದು ಹಾನಿ ಯಾವುದು ಕೇಡು ಆಗಿಲ್ಲ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಅವ್ರು ಯಾರು? ಆತನ ದಾಸ. ಆತನ ದಾಸ ಅಂದ್ರೆ ಆತ ಹೇಳಿಂದೇ ಕೇಳ್ತಾರೆ, ಬೇರೆ ಹೇಳಿದ್ದು ಕೇಳಲ್ಲ. ದೇವ್ರು ಹೇಳಿಂದೇ ಕೇಳ್ತಾನ, ದೇವ್ರು ಹೇಳಿಂದೇ ಮಾಡ್ತಾನ, ಅದ್ರ ಪ್ರಕಾರವಾಗಿ ನಡೀತಾನ. ಆ ವ್ಯಕ್ತಿಗೆ ದೇವರು ಮಾತಾಡಿನಾಗ ನಿಜವಾಗಲೂ ಅದ್ಭುತವಾದ ಮಾತುಗಳು ಆಡಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತದ, ಕಳಿಸಿಕೊಟ್ಟನು. ಈಗೋ ಓದ್ರಿ. ಬೇಗನೆ ಬರುತ್ತೇನೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಗೊಂಡು ನಡೆಯುವವನು ಧನ್ಯನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಳೆ ತಟ್ಟಾರೆ. ಏನು ಮಾಡಿದ್ರು ಧನ್ಯರು ಅಂತ ಕೇಳಿದ್ರ ಓದ್ರನ? ಏನು ಮಾಡಿದ್ರು ಧನ್ಯರು ಅಂತ ದೇವರ ವಾಕ್ಯ ಕೇಳಿ ಅದ್ರ ಪ್ರಕಾರವಾಗಿ ಯಾರಾದರೂ ನಡೀತಾರೋ ಅವರು ಧನ್ಯರು. ಏನಿಲ್ಲ, ಹಣಗಳು ತಂದು ನಾವು ಮನೆಗೆ ಇಕ್ಕಿದ್ದೇವೆ ಅಂದ್ರೆ ಅದ್ರ ರುಚಿ ನಮಗೆ ಬರಲ್ಲ, ಅದ್ರ ತಿಂದಿನ ಮೇಲೆ ಅದ್ರ ಶಕ್ತಿ ಭೀ ನಮಗೂ ಬರಲ್ಲ. ಹಿಟ್ಟಿನ ಜಾಗದಾಗ ಅದು ಏನಾಯ್ತದ, ಹಾಳಾಗಿ ಹೋಯ್ತದ. ಹಿಂದಿನ ಸಾರಿ ಏನು ಬರ್ತದ? ದುರ್ವಾಸನ ಬರ್ತದ. ಏನು ಬರಲ್ಲ ಅಲ್ಲ. ಅದಕ್ಕೆ ನಾವು ಕರೆಕ್ಟ್ ಟೈಮಿನಾಗ ನಾವು ಯೂಸ್ ಮಾಡಿಕೊಂಡ್ರೆ ಮಾತ್ರ ಅದು ನಮಗೆ ಉಪಯೋಗಕರವಾಗಿ ಇರ್ತದೆ. ಅದ್ರ ರೀತಿಯಾಗಿ ಇಲ್ಲಿ ವಾಕ್ಯ ಹೇಳ್ತದ. ಏನು ಹೇಳ್ತದ ಅಂತಂದ್ರೆ, ಈಗ ಬೇಗನೆ ಬರುತ್ತೇನೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯು ಮಾತುಗಳನ್ನು ಕೈಕೊಂಡು
ನಡೆಯುವವನು ಧನ್ಯನು ಎಂದು ಹೇಳಿದನು. ಇವತ್ತು ಕಾಯ್ಕೊಂಡಿನವ್ರು ಧನ್ಯರ. ಯಾರೇ ಇರಲಿ, ಪಾಪಿಗಳಿರಲಿ, ನೀತಿವಂತರಾಗಿರಲಿ, ತಗ್ಗಿಸ್ಕೊಂಡು ಜೀವಿಸ್ತಕ್ಕಂಥವ್ರಾಗಲಿ, ಎಲ್ಲರಿಗೆ ಪ್ರೀತಿ ಮಾಡ್ತಕ್ಕಂಥ ಜನರಾಗಲಿ, ಅವರೆಲ್ಲರೂ ಧನ್ಯರೀ. ಯಾಕಂದ್ರೆ ದೇವರು ಅವ್ರ ಹೃದಯಗಳ್ದಾಗ, ಅವ್ರ ಮನೆಗಳ್ದಾಗ ಆ ಧನ್ಯತೆ ಇಟ್ಟಾರ. ಆ ಧನ್ಯತೆ ಯಾವುದು ಅಂದ್ರೆ ಶಾಂತಿ, ಸಮಾಧಾನ, ನೆಮ್ಮದಿ, ಪ್ರೀತಿ, ಪ್ರೇಮ, ಐಕ್ಯತೆ, ಅಭಿವೃದ್ಧಿ. ಯಾರ ಮನೆಗೆ ಅಭಿವೃದ್ಧಿ ಇಲ್ಲೋ ಅವ್ರು ಏಟು ಮಾಡಿದ್ರು ಭೀ ದಂಡ ಅದ, ದಂಡ. ಏನು ಪ್ರಯೋಜನ ಇಲ್ಲ. ಇವತ್ತು 10,000 ಭೀ ಗಳಿಸ್ಕೊಂಡು ಬಂದಿರ್ಬೋದು, ಅದ್ರಾಗ ಅಭಿವೃದ್ಧಿ ಇಲ್ಲ ಅಂತಂದ್ರೆ ಅದು ಏನದ? ದಂಡ, ವ್ಯರ್ಥ. ಆ ಗಳಿಕೆ ವ್ಯರ್ಥ. ಆ ವ್ಯರ್ಥವಾಗಿರ್ತಕ್ಕಂಥ ವಿಷಯಗಳಲ್ಲಿ ನಾವು ಹೋಗಲ್ಲಪ್ಪಲೇ ಈ ಧನ್ಯತೆಯಲ್ಲಿ ನಾವು ಯಾವ ರೀತಿಯಾಗಿ ಅದರಲ್ಲಿ ನಾವು ಪಾಲಿ ಭಾಗಸ್ಥರಾಗಿರಬೇಕೋ ಅದು ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ನಾವು ವಾಕ್ಯ ಧ್ಯಾನ ಮಾಡಿರಿ. ಏನದಂತ 8ರಾಗ, ಈ ಸಂಗತಿಗಳನ್ನು ಕೇಳಿ ಕಂಡವನು ಯೆಹೋವನೆಂಬ ನಾನೇ. ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ಅವನು ನನಗೆ ಮಾಡಬೇಡ, ನೋಡು, ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಹೇಳಿದನು. ಹಾಲೆಲೂಯ. ಅದ್ಭುತವಾಗಿರ್ತಕ್ಕಂಥ ಮಾತದರಿ. ಬಹಳ ಮಂದಿ ಯಾರ ಒಳ್ಳೆ ವ್ಯಕ್ತಿ ಇದ್ರೆ ಅವ್ರ ಕಾಲು ಹಿಡ್ಕೋತಾರ, ಅವ್ರ ಕಾಲು ಬಿದ್ದ ಕಸಿ ನಮಸ್ಕಾರ ಮಾಡ್ತಾರ. ಮನುಷ್ಯ ಕಾಲು ಹಿಡ್ಕೊಂಡ್ರೆ ಏನಾಗೋದಿಲ್ಲ. ಯಾರು ಕಾಲು ಹಿಡ್ಕೋಬೇಕು? ನಾವು ಎಲ್ಲರೂ ಕಲ್ತು ಕಸಿ ದೇವ್ರ ಕಾಲು ಹಿಡ್ಕೊ. ದೇವ್ರ ಸನ್ನಿಧಿಯಲ್ಲಿ ದೇವ್ರ ಚಿತ್ರಾನುಸಾರವಾಗಿ ದೇವ್ರಿಗೆ ಇಷ್ಟವಾಗಿದ್ದು ನಾವು ಮಾಡಿದೆವು ಅಂತಂದರೆ ನಮಗೆ ಅಭಿವೃದ್ಧಿ ಅದ, ನಮಗೆ ಸಂತೋಷ ಮತ್ತು ಸಮಾಧಾನದ. ಇಲ್ಲ ಹೋದ್ರ ಈ ಲೋಕದಾಗ ನಾವು ಏನು ಮಾಡಿದ್ರೂ ಭೀ ಏನು ಪ್ರಯೋಜನ ಇಲ್ಲ ಅಲ್ಲ. ಅದ್ಭುತವಾಗಿರ್ತಕ್ಕಂಥ ಮಾತದ. ಏನದಂತ 8ರಾಗ ಅಂದ್ರೆ, ಈ ಸಂಗತಿಗಳನ್ನು ಕೈಕೊಂಡು ಅವನು ಯೆಹೋವನೆಂಬ ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು ಅಂತ್ರಿ. ಕಡೆಗೆ ದೇವದೂತ ಏನು ಹೇಳ್ತಾನ? ನಂಗೆ ಬೇಡ. ಯಾಕೆ ಗೊತ್ತಾ? ನನಗೆ ಮಾಡಿದ ಒಬ್ಬ ಹಣ ಅಲ್ಲಿ. ಯಾರಿಗೆ ಮಾಡಿದ? ನನಗೆ ಮಾಡಿದ ಒಬ್ಬ ಹಣ ಅಲ್ಲಿ ಆತನ ಪಾದ ಬೀಳೋದು, ಆತನ ಪಾದಕ್ಕೆ ನೀನು ನಮಸ್ಕಾರ ಮಾಡು. ಇಲ್ಲೋದ್ರ ದೇವ್ರು ನನಗೇನು ಮಾಡ್ತಾರ? ಶಿಕ್ಷಾ ಕೊಡ್ತಾರ. ದೇವರಿಗೆ ಸಲ್ಲತಕ್ಕಂಥ ಘನತೆ ಇನ್ನೊಬ್ಬರಿಗೆ ಸಲ್ಲಬಾರ್ದು. ಅದಕ್ಕೆ ನೀ ಏನು ಮಾಡು? ನನಗೆ ಬೇಡ, ದೇವರಿಗೆ ನೀ ನಮಸ್ಕಾರ ಮಾಡು ಅಂತ ಕೇಶಂದ್ರ ಈ ರೀತಿಯಾಗಿ ಹೇಳ್ದ. ಮತ್ತೇನಂತ? ಅವನನ್ನು ನನಗೆ ಮಾಡಬೇಡ, ನೋಡು, ನಾನು ನಿನ್ನಗೂ ಪ್ರವಾದಿಗಳು ಆಗಿರುವ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರಿಗೂ ಜೊತೆ ದಾಸನಾಗಿ. ಅರೆ, ನಿನ್ನ ಸಮಾನ ಇದ್ದಿದ್ದೇನೆ, ನಿನಕಿನ್ನ ದೊಡ್ಡವ ಅಲ್ಲ. ನಿನಕಿನ್ನ ದೊಡ್ಡವ ನಾನು ಅಲ್ಲ. ನನಗೆ ದೇವರು ಹೇಳ್ಯಾರ, ನಿನಗೆ ತಿಳಿಸಂದಾರ, ನನಗೆ ತಿಳಿಸ್ಲಾಕ್ ಬಂದಿದೆ. ಆಟೆ ನಾ ಬಿ ನಿನ್ನಪ್ಪಲನೇ ಇದ್ದೆ, ನಾನು ನಿನ್ನ ದಾಸನಾಗಿದ್ದೇನೆ ಅಂತಾನ. ಪರಲೋಕದಲ್ಲಿರ್ತಕ್ಕಂಥ ದೇವರು ದೇವದೂತರಿಗೆ ಕಳ್ಕೊಟ್ರ. ಆ ದೇವದೂತ ಬಂದ ಕಸಿ ಯೆಹೋವನಿಗೆ ಏನು ಹೇಳ್ತಾರ ಅಂತಂದ್ರೆ, ನನಗೆ ಮಾಡಬೇಡಪ್ಪ, ನನಗೆ ಮಾಡಬೇಡ, ನಾನು ನಿನ್ನಪ್ಪಲೇ ದಾಸನಾಗಿದ್ದೀನಿ ಹೇಳ್ತಾರ. ದೇವದೂತಿಗೆ ಹೋಗ್ಲಕ್ಕ ಆತನ ರಕ್ಕಿ ಚಾರ್ಜರ್ ಏಟು ಇಸ್ಪೀಡ್ ಐತನ ಖುನಾದ ಗುಬಾರ್ ಭೀ ಹೋಗಲ್ಲ. ಓಟ್ ಇಸ್ಪೀಡ್ ಮ್ಯಾಗ ಹಾರ್ತಾನ. ಖಾಲಿ ರಕ್ಕಿ ಚಾರ್ಜರ್ ಮಾತ್ರ ಅಷ್ಟು ವೇಗವಾಗಿ ಏನಂತಂದ್ರೆ ಎಲ್ಲಿಗೆ ಹೋಗಿ ಎಷ್ಟು ಸಮಯದಾಗ ಇಳಿಬೇಕು ಅಷ್ಟು ಸ್ಪೀಡ್ ಹೋಗ್ಲಕ್ಕೆ ಏನಂತಂದ್ರೆ ಆತನ ಪಂಕಿಗದಲ್ಲಿ ಶಕ್ತಿ ಅದ. ಅಂತ ಶಕ್ತಿಮಂತನಾಗಿರ್ತಕ್ಕಂಥ ದೇವದೂತು ಇಲ್ಲಿ ಏನು ಒಪ್ಪಿಕೊಳ್ತಾನಂದ್ರ, ಈ ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವ ಮಾತುಗಳು ಯಾರಾದರೂ ಕಾಯ್ಕೊಂಡು ನಡೀತಾರೋ ಅವರಪ್ಪಲೆ ನಾನು ಭೀ ಜೊತೆ ದಾಸನಾಗಿದ್ದೇನೆ ಹೇಳ್ತಾರ ಅಲ್ಲ. ನಿಜವಾಗ್ಲು ಅಂಥ ದೊಡ್ಡ ಪದವಿಲಿಂದು ಇದ್ದರೂ ಭೀ ಈ ದೇವದೂತ ಹೇಳ್ತಾನ,
ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು ಅಂತ. ಈ ರೀತಿಯಾಗಿ ನಿಜವಾಗಲೂ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಇವತ್ತು ನಾವು ಬೈಬಲ್ನಲ್ಲಿ ನಾವು ಕೇಳ್ತಾ ಇದ್ದೇವೆ. ಈ ಬೈಬಲ್ ಪರಿಶೋಧಿಸಿ ಇದಾಗ ಏನಾರ ತಪ್ಪು ಸಿಕ್ಕರ ದೈವ ಸೇವಕರಿಗೆ ಹೊಡಿಬೇಕಂತ ಕೇಶಂದ್ರೆ ಭಾಳ ಜನ ಲೆಕ್ಕ ಹಾಕ್ಲತ್ತಾರ. ದೇವ್ರ ದಾಸರಿಗೆ, ದೇವರ ಸೇವಕರಿಗೆ, ದೇವರ ಭಕ್ತಾದಿಗಳಿಗೆ, ವಿಶ್ವಾಸಗಳಿಗೆ ಹೊಡಿಬೇಕು, ಕಡಿಬೇಕು. ಭಾಳ ಮಂದಿ ಎದುರು ನೋಡ್ತಾರ. ಕರೆಕ್ಟ್ಗೆ ಕೆಲವರಿಗೆ ಆಗ್ಲತ್ತದ, ಕೆಲವರಿಗೆ ಆಗಲ್ಲ ಉಂಟದ. ಯಾಕೋ ಗೊತ್ತಾ? ಯಾಕಂದ್ರೆ ಇದು ದೇವರ ವಾಕ್ಯ ಅನೇಕರಿಗೆ ಅಂದ್ರೆ ಚೇಂಜ್ ಮಾಡ್ತದೆ, ಅನೇಕರಿಗೆ ಬದಲಾಯಿಸ್ತದೆ. ಅನೇಕರು ಏನು ಮಾಡ್ತಾರಂದ್ರೆ ಈ ಜನರ ಒಂದು ಸ್ವಭಾವ ನೋಡಿ ತನಗೆ ತಾನು ಬದಲಾಯಿಸಿಕೊಂಡು ನಾ ಹೊಡಿಬ್ಯಾಡ್ದು, ನಾ ಅವರ ಪ್ಲೇ ಆಗಬೇಕು ಅಲ್ಲತ್ತಾರ. ಹಾಲಲ್ಲೂಯ್ಯ. ಏನು ಹೇಳತ್ತಾರ? ನಾನು ಹೊಡಿಬ್ಯಾಡ್ದು, ನಾನು ಅವರ ಪ್ಲೇ, ಅವ್ರ ಸಂಗಟೆ ಇರಬೇಕು, ಬದುಕಬೇಕು, ಇದು ನನಗೆ ಆಶೀರ್ವಾದ ಅಂತ ಕೇಶಂದ್ರ ಎಷ್ಟೋ ಜನರು ಬೈಬಲ್ ಓದಿ ಅದಕ್ಕೆ ಪರಿಶೋಧಿಸಿ ಅದ್ರಿಗೇನಂದ್ರೆ ಅವರು ಅದಾಗ ಹತ್ತುಕೊಂಡು ಕೇಶಂದ್ರ ಜೀವಿಸ್ಲಕ್ಕ ಎಷ್ಟೋ ಜನರಿಗೆ ಮನಸ್ಸು ಉಂಟಾಗ್ಯದ, ಎಷ್ಟೋ ಜನರಿಗೆ ಮನಸ್ಸು ಸಿದ್ಧವಾಗ್ಯದ. ಆ ಸಿದ್ಧತೆಯಲ್ಲಿ ಇರಬೇಕಂತ ಕೇಶ ನಾವು ನಿಜವಾಗಲೂ ಅಪೇಕ್ಷಿಸಬೇಕು. ಏನು ಮಾಡಬೇಕು? ಇದಕ್ಕೆ ಮೊಟ್ಟ ಮೊದಲಾಗಿ ನಾವು ಏನು ಮಾಡಬೇಕು? ಬೈಬಲು ಮನೆಗೆ ಇಕ್ಕಲಕ್ಕಿಲ್ಲ, ಕೇಳಿ ಕಸಿ ಮರ್ತು ಹೋಗ್ಲಕ್ಕಿಲ್ಲ, ಅಲ್ಲೇ ಬಿಟ್ಟು ಹೋಗ್ಲಕ್ಕಿಲ್ಲ. ಬೇಗನ ದಂಧೆ ಮಾಡಿದ್ರೆ ಕೂಲಿ ಕೊಡ್ತಾರ. ನಾ ಹಾಗೆ ಮಾಡಿದೆ ಕೆಲಸ, ಈ ಕೂಲಿ ನೀನೇ ಇಟ್ಕೊ ಅಂತ ಹೇಳಿ ಕೊಡ್ತೇವೆ ಅವ್ರಿಗೆ. ಕೊಡಬೇಕಲ್ಲ. ಈಟ ಅದಕ್ಕೆ ನಂಗೆ ಈಟ ಸಾಕಾಯ್ತದ, 5,000 ಸಾಕಿನ್ನ 5,000 ನೀನೇ ಇಟ್ಕೊ ಅಂತ ಹೇಳ್ತೀವಿ ಅಂತೇವ. ನಮ್ಮಲ್ಲಿ ವಾಕ್ಯ ಬಿ ಹಾಗೆ ಅದ. ಯಾವ ರೀತಿಯಾಗಿ ನಮಗೆ ಕೂಲಿ ನಾವು ತಗೋತೇವೋ ಅದೇ ರೀತಿಯಲ್ಲಿ ನಾವು ಕೇಳಿನ ವಾಕ್ಯ ಅದು ನಮಗೆ ಕೂಲಿ, ಅದು ನಮಗೆ ಕೊಡ್ತದ. ಅದರ ಅದ್ಭುತವಾದ ಆಶೀರ್ವಾದಗಳವ. ಅದ್ರ ಕಡೆ ನಾವು ಅದಕ್ಕೆ ಬಿಟ್ಟು ತೊಲಗಬಾರ್ದು. ಎಲ್ಲಿಕ್ಕಿದ್ರು ಭೀ ಯಾರು ಭೀ ಹೋಯ್ತಾರೆ ಅಂತೇಳಿ ಎಲ್ಲರಿಗೂ ಖುನಾದ. ಖರೆ ಎಷ್ಟೋ ಮಂದಿ ಏನು ಮಾಡ್ತಾರೆ ಪಾಪ, ಎಷ್ಟು ಜಾಗ್ರತೆ ಇಟ್ಕೊಂಡು ಕಸಿ ಜೇಬಿನಾಗ ರೊಕ್ಕಗಳು ಬರ್ತಾರೆ. ಕರಡಿಕೆ ಮನೆಗೆ ಬರೋಕ್ಕೇನೆ ಪಾಪ ಥೋಡೆ ಮಂದಿ ಜೇಬಿನಾಗ ಪಾಕೆಟ್ ಇರಲು, ರೊಕ್ಕ ಬಿ ಇರಲು. ತಿಂಗಳೆಲ್ಲ ಕೆಲಸ ಮಾಡಿ ಕನಕ ತೊಗೊಂಡು ಬರ್ಲತ್ತರ, ಹಾದಿಗೆ ಎಲ್ಲೋ ಬಿದ್ದೋದು ಅಥವಾ ಯಾರೋ ತೆಕ್ಕೊಂಡ್ರು ಅಂತಂದ್ರೆ ಮನೆಗೆ ಬಂದಿನ ಮೇಲೆ ಆ ವ್ಯಕ್ತಿಗೆ ಜೇಬಿನ ಕೈ ಹಾಕಿ ನೋಡಿದ್ರೆ ಜೇಬಿನ ರೊಕ್ಕ ಇಲ್ಲದ್ರೆ ಸಂತೋಷ ಅನ್ನಿಸ್ತದ, ದುಃಖ ಅನ್ನಿಸ್ತದ. ಎಷ್ಟು ದುಃಖ ರೀ. ಬಿದ್ದು ಅಳ್ತಾನ್ರಿ ಅವ. ಅಯ್ಯೋ ಇದೇನಾಯ್ತು, ಎಲ್ಲಿ ಬಿತ್ತು, ನಾ ಯಾಕೆ ಹಿಂಗೆ ಮಾಡ್ದ, ಬಿದ್ದು ಹೋಗಲ್ಲ, ಅವಷ್ಟು ನಾ ಹ್ಯಾಂಗೆ ಲಾಪರ್ವಾಲಿಂದ ಬಿಡಾಕೊಂಡು ಬಂದ ಅಂಥೇಳಿ ಬಿದ್ದು ಕಸಿ ಅಳ್ತಾನೆ. ಯಾಕೆ ಗೊತ್ತಾ? ಅದು ಅವನ ಅವಸರ ತೀರಿಸ್ತದ. ಕೇವಲ ಅವನ ಹೊಟ್ಟೆಗೆ, ಅವನ ಬಟ್ಟೆಗೆ, ಅವ್ರ ಕುಟುಂಬಕ್ಕೂ ನಡೆಸ್ಕೊಡ್ತಕ್ಕಂಥದ್ದು ದುಡ್ಡು ಬಿದ್ದು ಹೋದರೆ ಓಟ್ ಅಳ್ತಾನೆ ಆ ವ್ಯಕ್ತಿ. ಅಂದ್ರೆ ನಮಗೂ ಪರಲೋಕ ರಾಜ್ಯದಾಗ ಸೇರಿಸ್ತಕ್ಕಂಥ ವಾಕ್ಯಕ ಇದು ನಾವು ಕಳ್ಕೊಂಡ್ರು ನಾವು ಎಷ್ಟು ಅಳಬೇಕು, ಎಷ್ಟು ಅಳಬೇಕು. ನಾವು ಪರಲೋಕ ರಾಜ್ಯದಾಗ ಸೇರಲು ಹೋದೆವು ಅಂದ್ರೆ ಅವಾಗ ಎಷ್ಟು ಅಳು ಇರ್ತದೆ ಗೊತ್ತಾ? ನಮ್ಮ ಕಣ್ಣೀರು ಯಾರು ಸಿಗಲ್ಲ, ನಮಗೆ ಯಾರು ಆಧರಣೆ ಕೊಡಲ್ಲ, ನಮಗೆ ಯಾರು ಸಹಾಯ ಬಿ ಮಾಡಲ್ಲ. ಯಾವಾಗ ಈ ವಾಕ್ಯಗಳು ನಮ್ಮ ಹೃದಯದಾಗಿಂದ ಹೋಯ್ತವೋ ಅವಾಗ ನಮ್ಮ ಆಧರಣೆ ಸಿಗೋದು. ನೆನಪಿಟ್ಕೋರಿ. ಏನಿಲ್ಲ ಮತ್ತೆ ನನ್ನ 10ನೇ ವಚನದಾಗ ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಸಾಕ್ಬಿಡಿ. ಏನಾಗಿದೆ ಅಂತ? ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಪ್ರತಿ ಮಾತು ನೆರವೇರುವ ಸಮಯ ಸಮೀಪವಾಗ್ಯದ. ಇದಕ್ಕೆ ನಾವು ನಿಜವಾಗಲೂ ಗುಪ್ತವಾಗಿ ನಾವು ಇಡಬಾರ್ದು. ಗುಪ್ತವಾಗಿ ಇಟ್ಟರೆ ಏನಾಯ್ತದ ಗೊತ್ತದ ಅಲ್ಲ? ನಾವು ಮೋಸ ಹೋಯ್ತೇವೆ. ಅದ್ರ ಕೇಳಿದೆ ನಾವು ಗುಪ್ತವಾಗಿ ಇಡಬಾರ್ದು. ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನು ಅನ್ಯಾಯ ಮಾಡಲಿ, ಮೈಲಿಗೆ ಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ಸಾಕಿನಿಂದ್ರಿ ಅಲ್ಲಿ ಏನು ಮಾಡ್ಬೇಕಂದ್ರಿ? ಅನ್ಯಾಯ ಮಾಡೋ ವ್ಯಕ್ತಿ ಯಾವಾಗ ನೋಡ್ರಿ
ಇಲ್ಲಿಗೆ ಮುಕ್ತಾಯ ಅಂತ ಕೇಸಿ ಬಿಡಲ್ಲ, ಇಲ್ಲಿಗೆ ಮುಕ್ತಾಯ ಅಂತ ಕೇಸಿ ಬಿಡಲ್ಲ. ಇನ್ನು ಹೆಚ್ಚಾಗಿ ಅನ್ಯಾಯ ಮಾಡಕ್ಕೆ ನೋಡ್ತಾನ. ಇನ್ನು ಹೆಚ್ಚಾಗಿ ಅನ್ಯಾಯ ಮಾಡಿದ್ರೆ ಏನಾಯ್ತದ ಗೊತ್ತಾ? ಇನ್ನು ಹೆಚ್ಚಾಗಿ ಪಾಪಕ ಗುರಿ ಆಯ್ತಾನ, ಶಿಕ್ಷಕ ಗುರಿ ಆಯ್ತಾನ. ಆ ಶಿಕ್ಷೆಯಿಂದ ಯಾರೂ ಬಿಡಿಸಲ್ಲ. ಏನು ಯಾರಿಗಾರ ಗೊತ್ತದ ಬಿಡಿಸೋರು ಹರ ಅಂತ ಕೇಸಿ? ಆ ಸೈತಾನ್ ಬಂದ್ವಿ ಏನು ಮಾಡಲ್ಲ, ಸೈತಾನ್ ತೋರಿಸ್ತಾನ. ಆ ಸೈತಾನ್ ಏನು ಮಾಡ್ತಾನ? ಕೆಟ್ಟ ಮಾರ್ಗ, ದುರ್ಮಾರ್ಗ ತೋರಿಸ್ತಾನ. ಕಡೆಗೆ ಲಾಸ್ಟಿಗೆ ಬರಬೇಕಾದ್ರ ಅವ ಬಿ ಕಾಪಾಡ್ಕೊಂಬಲ್ಲ, ಅವನ ಮಾತು ಕೇಳಿನವ್ರಿಗೆ ಬಿ ಅವ ಕಾಪಾಡಲ್ಲ. ಅದ್ರ ಕಡೆ ಇವು ನೆರವರ ಸಮಯ ಸಮೀಪವಾಗಿದೆ ಅಂತ ಕೇಸಂದ್ರೆ ಹೇಳುವಾಗ ನಿಜವಾಗ್ಲೂ ನಾವು ಈ ವಾಕ್ಯಗಳು ನಾವು ಎಷ್ಟು ನಾವು ಭದ್ರವಾಗಿ ಇಟ್ಕೋಬೇಕಂದ್ರೆ ಬಹಳ ಜಾಗೃತವಾಗಿ ನಾವು ಇಟ್ಕೋಬೇಕು. ಇನ್ನು ಅನ್ಯಾಯ ಮಾಡಲಿ ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ನೀತಿವಂತನು ಅಂತ್ರಿ. ಏನು ಮಾಡ್ತಾರಂತ್ರಿ? ಯಾರು ಮೈಲಿಗೆ ಆಗ್ಯಾರ ಮೈಲಿಗೆ ಆಗಲಿ ಇನ್ನೂ ಹೆಚ್ಚಾಗಲಿ ಹೇಳ್ತಾರ ಅಲ್ಲ. ಅನ್ಯಾಯ ಮಾಡೋವಿನ ಹೆಚ್ಚಾಗಿ ಅನ್ಯಾಯ ಮಾಡಲಿ ಹೇಳ್ತಾನ. ಯಾಕೆ ಗೊತ್ತಾ? ಅವನ ಸ್ವಭಾವನೆ ಅದು ಅದ, ಅವನ ಸ್ವಭಾವನೆ ಅದು ಅದ. ಅರೆ ನಾ ಇದೆಲ್ಲ ಮಾಡಬೇಡ್ದಪ್ಪ, ನಾನು ನೀತಿವಂತನಾಗಬೇಕಪ್ಪ ಅಂತಂದ್ರೆ ಏನಾಯ್ತಾನ ಗೊತ್ತಾ? ಅವನು ನೀತಿವಂತನ ಆಯ್ತಾನ. ಕಡೆಗೆ ಇಲ್ಲಿ ಹಾಗಿಲ್ಲ, ಯಾವುದು ಏನು ಮಾಡ್ತಾನೆ ಅದೇ ಹೆಚ್ಚಾಗಿ ಮಾಡ್ತಾನೆ. ಕಡೆಗೆ ಕಡಿಮೆ ಮಾಡಲ್ಲ. ಕಡಿಮೆ ಮಾಡಬೇಕಾದ್ರೆ ಈ ಗ್ರಂಥದಲ್ಲಿ, ಈ ಬೈಬಲ್ದಲ್ಲಿ ಯಾರಾದರೂ ವಾಕ್ಯಗಳು ಕೇಳ್ತಾರೋ ಅಥವಾ ಓದ್ತಾರೋ, ಯಾರು ಅರ್ಥ ಮಾಡ್ಕೋತಾರೋ, ಅದ್ರ ಪ್ರಕಾರವಾಗಿ ಯಾರಾದರೂ ನಡೀತಾರೋ ಅವರಿಗೆ ಮಾತ್ರ ನೀತಿವಂತರಾಗಲಕ್ಕ ಸಿದ್ಧವಾದ ಮನಸ್ಸು ಅವರ ಬಳಿ ಹುಟ್ಟುತ್ತದ. ಇಲ್ಲಾಂದ್ರೆ ಎಲ್ಲರ ಬಳಿ ಅದು ಮನಸ್ಸು ಹುಟ್ಟಲ್ಲ. ಅದ್ರ ಕಡೆ ಇಲ್ಲಿ ಹೇಳ್ತದ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗ ಬೇಗ ಬರುತ್ತೇನೆ. ಏನದಂತ? ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ನಾನೇ ಆದಿಯು ಅಂತ್ಯವು ಮೊದಲನವನು ಕಡೆಯವನು ಪ್ರಾರಂಭವು ಸಮಾಪ್ತಿಯು ಆಗಿದ್ದೇನೆ. ಹಲ್ಲೆಲೂಯಾ. ದೇವ್ರು ಹೆಂಗೆ ತಯಾರು ಮಾಡಿರಂತ್ರಿ ಲೋಕ? ಪ್ರಾರಂಭ ಆತ್ಮೀಯರ ಅಲ್ಲ, ಮುಕ್ತೈವಿ ಆತ್ಮೀಯರ. ಈ ಲೋಕ ಸೃಷ್ಟಿ ಮಾಡಿ ಹಿಡಿದು ಈ ಲೋಕ ಅದ. ಇದ್ರಾಗ ಎಷ್ಟೋ ಜನರು ಹುಟ್ಟಿ ಬಂದರ, ಸತ್ತು ಹೋಗ್ಯಾರ. ಇನ್ನು ಎಷ್ಟೋ ಮಂದಿ ಹುಟ್ಟೋರ, ಇನ್ನು ಎಷ್ಟೋ ಮಂದಿ ಇರೋರ, ಇನ್ನು ಎಷ್ಟೋ ಮಂದಿ ಬರೋರ ಈ ಲೋಕದಾಗ. ಕಡೆಗೆ ನಾವೆಲ್ಲರೂ ಹೋಯ್ತೇವೆ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಮಂದಿ ಹೇಳ್ತಾರ, ಖಾಲಿ ಬಂದೆವು ಖಾಲಿ ನಡೆದೆವು, ಏನು ಒಯ್ಯೋದಿಲ್ಲ. ಏನೇನಾರು ಹೋಯ್ತು ಖರೆ ಹೋಯ್ತು. ಒಳ್ಳೇದು ಮಾಡಿದ್ರು ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಂಡು ಹೋಯ್ತು. ಆ ಒಳ್ಳೆ ಹೆಸರು ನಮ್ಗೆ ಎಲ್ಲಿಗೆ ಹೋಯ್ತದ ಅಂದ್ರೆ ಅದು ದೇವರ ರಾಜ್ಯದಾಗ ಹೋಯ್ತದ. ಹಲ್ಲೆಲೂಯಾ. ಏನು ಒಯ್ಯಲ್ಲ? ಒಯ್ದು ಕರೆಕ್ಟ್ ಅದ. ಖಾಲಿ ಬಂದಿದ್ದೆವು, ಖಾಲಿನೇ ಹೋಯ್ತೇವೆ. ಕಡೆಗೆ ನಾವು ಬರೋ ಪರಿ ಏನು ತಂದಿಲ್ಲ, ಕರೆಕ್ಟ್ಗೆ ಹೋಗೋ ಪರಿ ಮಾತ್ರ ನಾವು ಖಾಲಿ ಹೋಗಲೆವು. ಇದು ಮಾತ್ರ ನೆನಪಿರಲಿ ಅಲ್ಲ. ದೇವ್ರ ವಾಕ್ಯದಲ್ಲಿ ದೇವ್ರ ವಾಕ್ಯನ ಅನುಸರಿಸಿ ನಾವು ನಡ್ಕೊಂಡು ಹೋದೆವಂದ್ರೆ ಆವಾಗ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಒಂದು ಹೋಗಿನ ಮೇಲೆ ಅನೇಕ ಜನರು ಕಮ್ ನೀವು ಒಳ್ಳೆವಿದ್ದೆವು, ನಿನಗ್ಯಾಕೆ ಬಂತು ಸಾವು ಅಂತ ಹೇಳಿ ಅವ ಕಣ್ ತುಂಬ ನೀರು ತಂದು ಅಲ್ಲ, ಅವನು ಆತ್ಮದಿಂದ ಹೇಳಬೇಕು, ದೇವರೇ ಈ ವ್ಯಕ್ತಿ ಚಂದಿದ್ದ, ಇವನಿಗೆ ನೀನು ರಾಜ್ಯದಾಗ ಸೇರಿಸ್ಕೊಪ್ಪ ಅಂತೇಳಿ ದೇವರಿಗೆ ಮಾತಾಡ್ಬೇಕವ. ಅದು ಕೇಳ್ತಾರೆ ದೇವರು. ಏನು ಕೇಳಲ್ಲ? ದೇವ್ರು ಕೇಳಕೇಶಿ ಅಂತಾರೆ, ವೆರಿ ಗುಡ್ ಅಂತಾರೆ. ನನ್ನ ಮಕ್ಕಳು ಹಿಂಗಿರ್ಬೇಕಂತಾರೆ. ಏನಿಲ್ಲ ಇಲ್ಲ, ಅವ್ನು ನೋಡ್ಬೇಕಾದ್ರೆ ನಿಜವಾಗಲೂ ನೀತಿ ಅಂತೂ ಇನ್ನೂ ನೀತಿಯನ್ನು ಅನುಸರಿಸಲಿ ಅಂತ ಹೇಳಿ ಹೇಳ್ತದ. ಕರೆಕ್ಟ್ಗೆ ಕೀರ್ತನೆ ಭಾಗದಾಗ ನಾವು ನೋಡ್ಬೇಕಾದ್ರೆ ಅಲ್ಲಿ ವಾಕ್ಯ ಏನು ಹೇಳ್ತಾ ಗೊತ್ತದ? ದೇವರು ಆಕಾಶಲಿಂದು ಭೂಮಿಯ ಮ್ಯಾಲ ನೀತಿವಂತರು ಹರನೋ ಏನೋ ಅಂತ ಅಂದ್ರೆ ನೋಡ್ಲತ್ತಾರಂತ. ಕಾಣಿಸಲು ಹೊಂಟಾರ ನೀತಿವಂತರು. ಹಲ್ಲೆಲೂಯಾ. ಏನು ಕಾಣಿಸ್ತಾರ? ಒಂದೇಳೆ ನೀತಿವಂತರ ಅಂತ ಕಾಣಿಸಿದ್ರು ಏನು ಮಾಡ್ತಾರ ಗೊತ್ತಾ? ಆಶೀರ್ವಾದ ಬೇಲಿ ಹಚ್ತಾರ. ದೇವದೂತರ ಕೌಲಿ ಅವ್ರಿಗೆ ಸೈನ್ಯವಾಗಿ ನಿಲ್ಲಿಸ್ತಾರ.
ಅಪಾಯಗಳಿಂದ, ಕೇಡುಗಳಿಂದ, ಅವಮಾನಗಳಿಂದ, ಹೀನ ಪರಿಸ್ಥಿತಿಗಳಿಂದ ದೇವರು ಅವರಿಗೆ ಬಿಡುಗಡೆ ಕೊಡ್ತಾರ. ಅದಕ್ಕೆ ದೇವರು ನೀತಿವಂತರಿಗೆ ನೋಡ್ತಾರ. ಸೈತಾನ ಅವ್ರಿಗೆ ಏನು ಕಾಡಿಸಿದ್ರು ಪರವಾಗಿಲ್ಲ, ಕಡೆಗೆ ದೇವರ ಆಶೀರ್ವಾದ ಮಾತ್ರ ಅವರಿಗೆ ಬಿಟ್ಟು ಹೋಗಲ್ಲ. ದೇವರ ಆಶೀರ್ವಾದ ಎಲ್ಲಿ ತನಕ ಅವ್ರ ಸುತ್ತಮುತ್ತ ಇರ್ತದೋ ಅವ್ರು ಅದಕ್ಕೂ ಭಯ ಪಡಲ್ಲ. ಏನು ಭಯ ಪಡಿತಾರ ಅಲ್ಲ? ಅದ್ರ ಕಡೆಯಿಂದ ಈ ರೀತಿಯಾಗಿ ವಾಕ್ಯ ಹೇಳುವಾಗ ನಿಜವಾಗಲೂ ಅದ್ಭುತವಾಗಿರ್ತಕ್ಕಂಥ ಮಾತದ. ಏನಂತ, ಈಗ ಬೇಗನೆ ಬರ್ತೇನೆ, ನಾನು ಪ್ರತಿಯೊಬ್ಬ ಹೀಗೆ ಅವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿ ಫಲವು ನನ್ನ ಕೈಯಲ್ಲಿ ಅದೇ ಅಂತ್ರಿ. ದೇವ್ರ ಕೈಯಲ್ಲಿ ಮಾತ್ರ ಅದ, ಬೇರೆ ಕೈಯಲ್ಲಿ ಮಾತ್ರ ಇಲ್ಲ. ಏನದ 14 ನಮ್ಮ ನಿಲ್ಲುವಂಗಿಗಳನ್ನು ತೊಳೆಕೊಂಡವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು. ಹಲ್ಲೆಲೂಯಾ. ಯಾವ್ದ್ರ ಹಕ್ಕು ಇರ್ತಂತ್ರಿ? ಈ ಮಾತು ನಿಮ್ಗೆ ಅರ್ಥ ಆಗ್ಯದ? ಈ ಮಾತು ನಿಮ್ಗೆ ಅರ್ಥ ಆಗ್ಯದ? ಜೀವ ವೃಕ್ಷದ ಹಕ್ಕು, ಆ ಹಕ್ಕು ನಿಮಗಿರ್ತದೆ. ಯಾವಾಗಿರ್ತದೆ ಗೊತ್ತಾ? ಯಾವಾಗಾದರೂ ಜೀವವಾಕ್ಷದ ಹಕ್ಕು ಆದಮ ಹವಳ ತಿನ್ನಬೇಡ ಅಂತಿರ್ತಕ್ಕಂಥ ಹಣ್ಣು ಯಾವಾಗಾದರೂ ತಿಂದರು ಅವ್ರು ಅದರಿಂದ ನಾಶವಾಗಿ ಹೋಗ್ಯಾರ. ಆದ್ರೂ ಯೋಗ್ಯತೆ ಇಲ್ಲಬಲಿ ಆಗ್ಯಾರ. ಕಡೆಗೆ ಇವತ್ತು ನೀವು ವಾಕ್ಯ ಬಂದ ಮೇಲೆ ನೀವು ಕಾಯ್ಕೊಂಡು ಹೋದ್ರಿ ಅಂದ್ರೆ ಆ ವಾಕ್ಯದ ಪರಿಕರವಾಗಿ ನಿಮಗೂ ಜೀವವಾಕ್ಷದ ಹಣ್ಣಿನ ಫಲ ತಿನ್ನಕ ನಿಮಗೂ ದೇವರೇ ಅದು ಕೊಡ್ತೇನೆ ಅನ್ನತ್ತಾರ. ಆ ಹಕ್ಕು ಅದಂತೆ ನಿಮಗೆ ಕೊಡು ದೇವರೇ ನನಗೆ. ಈ ಲೋಕದಾಗ ನೀವು ಅವಮಾನ ಹೊಂದಿದಿ, ನೀ ದುಃಖ ಹೊಂದಿದಿ, ನೀ ಕಷ್ಟ ಹೊಂದಿದಿ, ನೀ ಕಣ್ಣೀರು ಸುರಿಸಿದಿ. ಕಡೆಗೆ ದೇವರ ಸನ್ನಿಧಿಯಲ್ಲಿ, ದೇವರ ಮಾರ್ಗದಲ್ಲಿ ಒಬ್ಬ ನೀತಿವಂತನಾಗಿ ನೀನು ನಡೆದಿದಿ ಅಂದ್ರೆ ನಿನಗೆ ಹಕ್ಕದ. ಎದರ ಹಕ್ಕದ? ಜೀವವಾಕ್ಷದ ಹಣ್ಣು ತಗೊಳಕ್ಕೆ ನಿನಗೆ ಹಕ್ಕದ. ನಿನಗೆ ಬೇಡ್ಲಕ್ಕೆ ಹಕ್ಕದ. ತಂದೆ ನನಗೆ ಎಲ್ಲೆದ ನನಗೆ ಕೊಡು, ನನ್ನ ಹಣ್ಣು ನನಗೆ ಕೊಡು. ನೀ ಹೊಂದ್ಕೋತಿ. ಅದು ಬೇಕಾದ್ರೆ ನೀನು ಹೆಂಗಿರ್ಬೇಕಂದ್ರ ಕೇವಲ ಅದ್ರ ಪರಿಕರವಾಗಿನೇ ನಡಿಬೇಕು. ಮತ್ತೇನಂತ? ಅವರು ಬಾಗಿಲುಗಳಿಂದ ಆ ಪಟ್ಟಣಗಳಿಗೆ ಸೇರುವರು. ಸಾಕ್ಬಿಡ್ರಿ ಅಲ್ಲಿಗೆ. ಅವರು ಅಂದ್ರ ಯಾರಿಗೆ ಯೋಗ್ಯತೆ ಅದನೋ ಅವ್ರು ಬಾಗಿಲಿಂದ ಒಳಗೆ ಹೋಗ್ತಾರ. ಕಳ್ಳೂರಪ್ಪಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಹೋಗಲ್ಲ. ಕಳ್ಳೂರು ಆ ಕಡೆಯಿಂದ ಈ ಕಡೆಯಿಂದ ಬರ್ಬೇಕಂತಾರೆ ಕರೆಕ್ಟ್ಗೆ. ಆ ಕಡೆ ಈ ಕಡೆ ಏನದ ನಿಮ್ಗೆ ಯಾರಿಗಾರ ಗೊತ್ತದನ? ಖಾಲಿ ಒಂದು ಕಂಪ್ನಿದಾಗ ನಾವು ಒಳಗೆ ಹೋಗ್ಬೇಕಾದ್ರೆ ಒಂದು ಗೇಟ್ ಇರ್ತದ. ಆ ಕಡೆಯಿಂದ ಈ ಕಡೆಯಿಂದ ಹೋಗ್ಬೇಕಾದ್ರೆ ಕಷ್ಟ ಅದ. ಗೋಡಿ ಇರ್ತದ, ಗೋಡಿ ಮೇಲೆ ವೈರ್ ಇರ್ತದ, ಆ ವೈರಿಗೆ ಕರೆಂಟ್ ಇರ್ತದ. ಹೋಯ್ತೀರಿ? ಹೋದ್ರಿ ಏನಾಯ್ತು ರೀ? ಕರೆಂಟ್ ಹತ್ತಿ ಏನಿಲ್ಲ. ಆದಮ ಹವಳ ಹುಟ್ಟಿನ ಜಾಗದಲ್ಲಿ, ಬೆಳೆದಿರೋ ಜಾಗದಲ್ಲಿ, ಅವ್ರು ಉಳಿದಿರೋ ಜಾಗದಲ್ಲಿ ಆ ಜೀವವಾಕ್ಷದ ಹಣ್ಣಿನ ಗಿಡ ಅದ. ಅಲ್ಲಿಗೆ ಹೋಗಿತೀರಿ? ಎಷ್ಟೋ ಮಂದಿ ಅನ್ಕೋತೀವಿ ಆ ಜಾಗದ ಮೇಲೆ ನಂಗೆ ಹೋದ್ರೆ ಚಂದಿತ್ತು, ನಾ ತಿಂತಿದ್ದ ಹಾಡುದು. ಕರೆಕ್ಟ್ಗೆ ಆ ಜಾಗದ ಸೀಮೆ ಸುತ್ತಮುತ್ತ ಏನದ ಗೊತ್ತಾ? ಅಗ್ನಿ ಬೇಲಿ ಅದ. ಎಷ್ಟೋ ಕಿಲೋಮೀಟರ್ ದೂರ ಇರ್ಲಕ್ಕಾಗಿನೇ ಅದು ಶೆಕೆ ಹತ್ತದ. ಶೆಕೆಗೆ ಅಂದ್ಕಶಿನಿ ಅದ ಕಡೆ ಹೋಗಲ್ಲವ. ಜರ ಮುಂದಕ್ಕೆ ಹೋದನ ಕೆಂಚಗಿದ್ದಿನ ಮನುಷ್ಯ ಖಾರಾಗಾಯ್ತಾರ. ಯಾಕೆ ಗೊತ್ತಾ? ಅದ್ರ ಶೆಕೆ ಹತ್ತಿ ಅದ್ರ ದಗಿಲಿಂದು ಖಾರಾಗ್ ಬೋರ್ ಅಂದ್ರೆ ನನಗೆ ನಾವಿ ಏನಿಲ್ಲ. ನಾವು ಸಣ್ಣದಾಗ ಅಂತೀವ್ರು ನನಗೆ ಯಾನ್ ಹುಟ್ಟಿರೋ ಖಾರಾಗ್ ಬೋರು ಹೊಲ್ದಾಗ ನಿಂದ್ರೆ ಸ್ವಲ್ಪ ಕಾಳ್ಸೇವಲ್ರಿ ಅದಿದ್ದು. ಅಂದ್ರೆ ನಾವೇನಂತೀವಿ ಕೊನದ ಆಯ್ತು ಚಲೋ ಆಯ್ತು, ಹೆಸರುಗಾಯಿ ಕಡ್ಕೊಂಡ್ರು ನಾವು ಹೊಲ್ಲಾಗ ಮುಚ್ಕೊಂಡ್ರೆ ಯಾರಿಗೂ ಕಾಣಿಸಲು ಹತ್ತಿದ್ದೆವು. ಅರೆ ಚಲೋ ಆಯ್ತಪ್ಪ ಅಲ್ಲ, ಕರ್ರಗೆ ಹುಟ್ಟಿ ಹೊಲ್ದಾಗ ಹೋಗಿ ಹೆಸರುಗಾಯಿ ಕಡ್ಕೊಂಡ್ರ ಆ ಹೊಲ್ದಾಗಿದ್ರೆ ಕಾಣಿಸಲು ಹತ್ತಿದ್ದೆವು. ಅಲ್ಲ, ಆ ರೀತಿಯಾಗಿ ಇಲ್ಲಿ ಈ ರೀತಿಯಾಗಿ ಹೇಳ್ತದ. ಏನಂತ? ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವರು ಅಂತ. ದೇವ್ರ ಮಕ್ಕಳು ಪರಲೋಕ ರಾಜ್ಯದಾಗ ಬಾಗಿಲಿಂದ ಹೋಗಬೇಕು. ಬಾಗಿಲಿಂದ ದೇವದೂತರು ಕರ್ಕೊಂಡು ಹೋಗಬೇಕು.
ದೇವದೂತರ ಕೈ ಹಿಡಿದು ಕರ್ಕೊಂಡು ಹೋಗಬೇಕು. ನಿಮಗೆ ನಾವೊಂದು ಮಾತು ಕೇಳ್ತೇನೆ, ಹಣ್ಣು ಕಮ್ಮ ವ್ಯಕ್ತಿ ಬೈಬಲ್ದಾಗ ಹರಣ ಇಲ್ಲ. ಆ ವ್ಯಕ್ತಿ ಯಾಕಡೋದನು ಯಾರು ಇದ್ರು ಗೊತ್ತಾ? ಹಣ್ಣಕ್ಕನ ಬಗ್ಗೆದಾಗ ಗೊತ್ತಿಲ್ಲ ರೀ, ಕೇಳಿದೆವು ಖರೆ ನೆನಪು ಹೋಗ್ಯದ್ರಿ. ನಾವೆಲ್ಲರೂ ಇದೇ ಮಾತಾಡ್ತೇವೆ. ಅದಕ್ಕೆ ದೇವದೂತರು ಇಲ್ಲ, ದೇವರೇ ಬಂದು ಹಣ್ಣಕ್ಕಗ ಕೈ ಹಿಡಿದು ಕರ್ಕೊಂಡು ಹೋಗ್ಯಾರ ಅಂತ ಕೇಸಿ ಆ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಜನರು ಸಾಕ್ಷಿ ಕೊಡ್ತಾರ. ನಿಮ್ಮ ಬಗ್ಗೆದಾಗ ಕೆಲವು ಜನರು ಸಾಕ್ಷಿ ಕೊಡಬೇಕು. ಏನಂತ ಕೊಡ್ಬೇಕಂದ್ರ ಇವ್ರು ಸತ್ತರು ನರಕದಾಗ ಹೋಗಲ್ಲ, ಪರಲೋಕಕ್ಕೆ ಹೋಗ್ತಾರಂತೆ ಅಲ್ಲ. ಪರಲೋಕ ರಾಜ್ಯದಾಗ ಹೋಗಲಕ್ಕ ನಮಗೆ ಆ ಯೋಗ್ಯತೆ ನಮಗೆ ಬೇಕಾದ್ರೆ ಈ ಭಾಗ್ಯಲಿಂದ ನಾವು ಹೋಗ್ಬೇಕಂದ್ರೆ ದೇವದೂತರು ಬಂದ ಕಸಿ ನಮ್ಗೆ ಕರ್ಕೊಂಡು ಹೋಗಬೇಕು. ಅದು ರೀ ರಾಜ್ಯದಾಗ ಹೋಗೋದಂದ್ರೆ. ರಾಜ್ಯದಾಗ ಹೋಗ್ಬೇಕಂದ್ರೆ ಏನೋ ಕಲಾಡಿಗಳಿಂದ ಆ ಕಡಿದ ಕಡಿದು ಹೋಯ್ತಂದ್ರೆ ನಡೆಯಲ್ಲ. ಏನು ನಡೀತದ? ನಡೆಯಲ್ಲ. ಅದ್ರ ಸುತ್ತಮುತ್ತ ಎಲ್ಲನೇ ಇರ್ತದ. ಕರೆಕ್ಟ್ ಬಾಗಿಲಿಂದ ಒಳಗೆ ಯಾರು ನಡೆದಾರ? ನೀತಿವಂತರು ಮಾತ್ರ ನಡೆದಾರ, ಎಲ್ಲರೂ ಇಲ್ಲ. ಎಲ್ಲರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹೋಯ್ದು ನನ್ನ ಸಂತೆ ಬೆಳಿಲತ್ತಾರ ಅಂತ ತಿಳ್ಕೊರಿ. ನನ್ನ ತಾಯಿ ತಂದೆ ಅಣ್ಣ ತಮ್ಮ ರದ್ದಿದೇವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬೆಳಿಲತ್ತಾರ ಕರೆಕ್ಟ್ಗೆ. ಅದ್ರಾಗ ಯಾರು ನೀತಿವಂತರು ಹರನ ಖೂನ ಇಲ್ಲ ನನಗೆ ಬಿ. ಅವ್ರ ದೇವ್ರ ರಾಜ್ಯದಾಗ ಹೋಗಿನಾಗ ಅವ್ರು ಭೀ ನಮ್ಮೂರ್ಯಾರ ಅಂತ ಕೇಸಿ ಒಳಗೆ ಹೋದ್ರು. ಒಳಗೆ ಹೋಗಿ ಹೇಳಿದ್ರ ಬರ್ತೆ ಏನು ಹೋಯ್ತೆ ಅಂತ ಕೇಳ್ತಾರ. ಅವ್ರು ಬೇಕಾ ನಾವು ಬೇಕಾ ಅಂತ ಕೇಳ್ತಾ ಇರ್ತೀವಿ. ಏನು ಕೇಳಲ್ಲ. ನೀವು ಬರಪ್ಲೇ ಇದ್ರೆ ಬಾಯಿಲಿದ್ರೆ ನೀವು ಭೀ ಹೋಯ್ತೆ ಅಂದ್ರೆ ಅವ್ರು ಸರಿ ಹೋಗು ಅಂತಾರೆ. ಅವಾಗ ನಾವು ಏನಂತೀವಿ? ಖರೆ ಹೇಳ್ಬೇಕು. ಅವ್ರಿಗೆ ಬಿಟ್ಟು ನಾ ಇರಲ್ಲಪ್ಪ ಅಂತೇಳಿ ಬರ್ತೇವ? ಬರಲ್ಲ. ಯಾಕೋ ಗೊತ್ತಾ? ಅದು ಪರಲೋಕ ಅದ ಅಲ್ಲ. ಆ ಪರಲೋಕ ರಾಜ್ಯದಾಗ ಸೇರ್ಲಕ್ಕ ಇವ್ರಿಗೆ ಬಿಟ್ಟು ಕೊಡ್ತಾರೆ ಕರಡಿಗೆ, ಅವ್ರಿಗೆ ಬಿಡಲ್ಲ. ಒಂದು ವೇಳೆ ಬಿಟ್ಟರೆ ಏನಾಯ್ತದ ಅದು ಎಲ್ಲರಿಗೆ ಖೂನ ಅದ. ಆ ರೀತಿಯಾಗಿ ಮತ್ತೇನಂತ 15ರಾಗ ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದನ್ನು ಪ್ರೀತಿಸಿ ನಡೆಯುವವರೆಲ್ಲರೂ ಹೊರಗಿನವರು ಎಂದು ಹೇಳಿದನು. ಹಲ್ಲೆಲೂಯಾ. ಯಾರಾದ್ರಿ ಅವರು? ಮೊಟ್ಟ ಮೊದಲಾಗಿ ನಾವು ಇಲ್ಲಿ ನೋಡ್ಬೇಕಾದ್ರೆ ಒಂದು ಮಾತು ಹೇಳ್ತದೆ. ಏನಂತ? ನಾಯಿಗಳಂತಿರುವವರು. ನಾಯಿಗೆ ನಿಮ್ಮ ಮನೆಗೆ ಬಂದ್ರೆ ಎಷ್ಟು ಹಾಕಿ ಓಡಿಸಾಕ್ತೀರಿ? ಕಾಲು ತೊಗೊಂಡು ಭೀ ಹೊಡಿತೀರಿ, ಬಡಿಗೆ ತೊಗೊಂಡು ಭೀ ಬೆನ್ನು ಹತ್ತೀರಿ. ಕರೆಕ್ಟ್ಗೆ ಅತ್ತೆ ಹೋಯ್ತದ ಮತ್ತೆ ಬರ್ತದ. ಯಾಕ? ಅದು ನಾಯಿ. ಯಾಕೆ ಬರ್ತದೆ ಗೊತ್ತಾ? ಹೊಡೆದ್ರೆ ಕರಿಗೆ ಏಟ್ರ ಥೋಡೆ ಹಾಕ್ತಾರೆ ಅನ್ನೋದು ಬರ್ತದದು. ಕೆಲವು ಜನರು ಹೆಂಗಿದ್ದೀವಿ ಅಂದ್ರೆ ನಮ್ಮ ಸ್ವಭಾವ ಹೆಂಗವಂದ್ರೆ ನಾಯಿ ಅಂತ ಸ್ವಭಾವ. ಪರಲೋಕ ರಾಜ್ಯದಾಗ ಹೋಗಲಕ್ಕ ನಾವು ಏನಾಗಬೇಕು? ಇವತ್ತು ನಮಗೆ ನಾವು ಪರೀಕ್ಷೆ ಮಾಡ್ಕೋಬೇಕು. ಒಂದು ವೇಳೆ ನಮಗೆ ನಾವು ಪರೀಕ್ಷೆ ಮಾಡ್ಕೊಂಡೇವು ಅಂತಂದ್ರೆ ಅದು ಭಾಳ ಮೇಲಾಗಿ ಇರ್ತದ. ಏನಿಲ್ಲ ಅಲ್ಲ. ನಾಯಿಗಳಂತಿರುವವರು, ಮಾಟಗಾರರು, ಜಾರರು. ಯಾರು ಮಾತಿನಾಗ ಜಾರ್ತಾರ, ಯಾರು ಸ್ವಭಾವದಾಗ ಜಾರ್ತಾರ, ಯಾರು ಆಶೆದಾಗ ಜಾರಿ ಹೋಯ್ತಾರ, ಅದ್ರಾಗ ಏನೇನು ತಪ್ಪು ಮಾಡ್ತಾರೋ ಗೊತ್ತಿಲ್ಲ. ಮಾಟಗಾರರು ಅಂದ್ರೆ ಒಂದು ದೊಡ್ಡ ಘನತೆ ಸಂಪಾದನೆ ಮಾಡಬೇಕಂತಾರ. ನನಗೆ ಘನತೆ ಇರಬೇಕು, ಆ ದೇವ್ರಿಗೂ ಇರಬಾರ್ದು. ನನಗೆ ಘನತೆ ಇರಬೇಕಂದ್ರೆ ಕೆಸಂದ್ರೆ ಮಾಟ ಮಂತ್ರ ಶಕ್ತಿ ಕಲ್ಕೊಂಡು ಆ ಮಾಟಗಾರರು ತಯಾರೈತಾರ. ಅವ್ರದ್ದೊಂದು ಗ್ರೂಪ್ ಇರ್ತದ. ಆ ಗ್ರೂಪಿನಾಗ ಇಲ್ಲಿ ನಾವು ನೋಡ್ಬೇಕಾದ್ರೆ ಈ ರೀತಿಯಾಗಿ ಹೇಳ್ತದೆ. ಏನಂತ? ಮಾಟಗಾರರು, ಜಾರರು, ಕೊಲೆಗಾರರು ಒಂದೇ. ಮಂತ್ರವಾದಿಗಳು, ವೈಭಿಚಾರಿಗಳು, ಕೊಲೆಗಾರರು, ಸುಳ್ಳು ಹೇಳುವವರು, ಸುಳ್ಳೆ ನಡೆಸುವವರು, ಇವರೆಲ್ಲರೂ ಒಂದೇ ಲಿಸ್ಟ್ದಲ್ಲಿ ಬರ್ತಾರೆ. ಬೇರೆ ಲಿಸ್ಟ್ದಾಗ ಹೋಗಲ್ಲ ಇವರು. ಈ ಲಿಸ್ಟ್ದಾಗಿನ ಹೊರಗೆ ಬರಬೇಕು. ಆದ್ರ ಕಡೆಯಿಂದ ಈ ಜನರು ಹೆಂಗಿರ್ತಾರಂದ್ರೆ, ಇವರೆಲ್ಲರೂ ಹೆಂಗಿರ್ತಾರಂದ್ರೆ ನಾಯಿ ಅಪ್ಪಲೆ ಹೊರಗೆ. ಈ ನಾಯಿಗಳು ಮುಂದೆ ಬೊಗಳಿದ್ರೆ ಏನಾಯ್ತು ತಕ್ಕೊಳದ? ಹೊಡಿತಾರ. ಹಿಂದೆ ಬೊಗಳವು ಅಲ್ಲ. ನೀವು ನೋಡ್ರಿ, ಸಟ ಹೋಯ್ತಾ
ನಾಯಿ ನೋಡಿ ಸಡನ್ಲಿ ನೀವು ನಿಂತು ಕಳ್ಸಿ ಅದಕ್ಕೆ ನೋಡ್ರಿ ಮಾಡ್ದವ ಸಡ ಹೋದ್ರೆ ಏನು ಬೇಂಬಲ್ಲಪ್ಪ ಅದು ಸಡ ಹೋಗಿ ಅದಕ್ಕೆ ನೋಡಿ ಸಡನ್ಲಿ ನಿಂತೀರ ಅಂತ ತಿಳ್ಕೊರಿ ನೋಡಿ ಕಳ್ಸಿ ಅದಕ್ಕೆ ನೋಡಿ ಹೀಗೆ ನೋಡಿದ್ರೆ ಅಂತ ತಿಳ್ಕೊರಿ ಏನು ಮಾಡ್ತದ ಅದು ಮಾಡ್ತದ ಅಂದ್ರೆ ಸುಮಾರು ಹೋಗೋ ಅಂತದ ಕಡೆಗೆ ಅದು ನಮ್ಗೆ ಅರ್ಥ ಆಗೋದಲ್ಲ ನಮ್ಗೆ ಅರ್ಥ ಆಗಲ್ಲ ಕಡಿದು ಮುಂದಕ್ಕೆ ಹೋದ್ರೆ ಕಸ್ತದ ಏನೋ ಬೆನ್ನು ಹತ್ತದ ಏನೋ ಅಂತ ಕೇಳಿ ನಾವೇನು ಮಾಡ್ತೀವಿ ಅಲ್ಲೇ ನಿಂತು ಅದಕ್ಕೆ ಅನುಮಾನ ಮಾಡ್ತಾವ ಇವಾಗ ಇಲ್ಲೇ ನಿಂತ ಅಂದ್ರೆ ಇವಾಗ ನಾನು ಹೊಡಿತಾನ ಅದ್ರ ಕಡೆ ಅಂದ್ರೆ ಬೊಗಳಕ್ಕೆ ಚಾಲು ಮಾಡ್ತಾ ಇದ್ರೆ ಮ್ಯಾಲೆ ಬರ್ಲಕ್ಕೆ ಚಾಲು ಮಾಡ್ತದ ಅದ್ರ ಕಡೆ ನಾವು ಅದ್ರಪ್ಪಲೆ ಏನಂತಂದ್ರೆ ಇರೋದಪ್ಪಲೆ ನಮಗೆ ನಾವು ಜಾಗೃತವಾಗಿರ್ಲಕ್ಕ ಇಷ್ಟಪಡ್ರಿ ಏನದಂತ ಜಾರರು ಕೊಲೆಗಾರರು ವಿಗ್ರಹಾರಾಧಕರು ಸುಳ್ಳಾದದನ್ನು ಪ್ರೀತಿಸಿ ನಡೆಯುವವರೆಲ್ಲರೂ ಹೊರಗೆ ಇರುವವರು ಎಂದು ಹೇಳಿದನು. ಹಲ್ಲೆಲೂಯಾ. ಇವರೆಲ್ಲ ಹೊರಗೆ ಇರ್ತಾರ, ಜಾಗ್ರತ. ನಮ್ಮಲ್ಲಿ ಅಂಥ ವಿಚಾರಗಳು ಬರಬಾರ್ದು. ಮತ್ತೇನಂದ 16ರಾಗ, ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥಕವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ಹಲ್ಲೆಲೂಯಾ. ಯಾರಿಗೆ ಕಳ್ಕೊಟ್ರಂತ ದೇವರು? ಯೋಹಾನಿಗೆ ಏನಂದ್ರ ಕಳಿಸಿಕೊಟ್ಟಾರ. ಯೋಹಾನಿಗೆ ಯೇಸುಸ್ವಾಮಿಗೆ ಎಷ್ಟು ದಿನದ ಪರಕರ? ಅದೇ ವರ್ಷದಲ್ಲಿ ಹುಟ್ಟ್ಯಾರ ಇಬ್ಬರು ಬಿ, ಅದೇ ವರ್ಷದಲ್ಲಿ ಹುಟ್ಟ್ಯಾರ. ಕರಡಿಗೆ ಯೇಸುಸ್ವಾಮಿಕಿನ್ನ 6 ತಿಂಗಳು ದೊಡ್ಡವ ಯೋಹಾನ ಅಲ್ಲ. 6 ತಿಂಗಳು ಆ ದೂತನಿಗೆ ಇಲ್ಲಿ ಲೋಕದಾಗ ಕಳಿಸ್ಕೊಟ್ಟಿನಾಗ ಅನೇಕ ಜನರು ನೋಡಿ ಕಶಂದ್ರ, ಆತನ ಮಾತುಗಳು ಕೇಳಿ ಕಶಂದ್ರ ಎಷ್ಟೋ ಜನರು ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ನಮಗೆ ಈ ಅವಮಾನ ಪರವಾಗಿಲ್ಲ, ನಮಗೆ ಬಟ್ಟೆ ಇಲ್ಲರೂ ಪರವಾಗಿಲ್ಲ, ನಮಗೆ ರೊಕ್ಕ ಇಲ್ಲರೂ ಪರವಾಗಿಲ್ಲ, ಸ್ವಲ್ಪ ಅನ್ನ ಕಮ್ಮಿ ಸಿಕ್ಕರೂ ಪರವಾಗಿಲ್ಲ, ಕರೆಗೆ ನಾವು ದೀಕ್ಷಾಸ್ನಾನ ತೆಗೆದುಕೊಂಡು ನಾವು ಪಾಪ ಮಾಡಲ್ಲಪ್ಪಲೇ, ನಾವು ನೀತಿವಂತರಾಗಿ, ನಾವು ದೇವ್ರ ಮಕ್ಕಳಾಗಿ ನಾವು ಜೀವಿಸಲಾಗಿ ನಾವು ಸಿದ್ಧವಾಗಿದ್ದೆವು ಅಂತ ಕಶಂದ್ರ ಹೇಳ್ಕೊಂಡು ಕಶಂದ್ರ ಆತನ ಬಲಿಗೆ ಬಂದು ಕಸಿ ಆತನ ಮಾತು ಕೇಳ್ಯಾರ. ಎಲ್ಲರೂ ಏನು ಕೇಳಿಲ್ಲ ಅಂತೀರಿ ಅಲ್ಲ? ಸಾಕ್ಷಿ ಹೇಳಕ್ಕೆ ಏನಂದ್ರ ಯೇಸುಸ್ವಾಮಿ ಕಳಿಸ್ಕೊಟ್ಟಾರ ಅಂದ್ರೆ 6 ತಿಂಗಳ ಪೈಲನೆ ಕಳಿಸ್ಕೊಟ್ಟಾರ. ಹಲ್ಲೆಲೂಯಾ. ಅದಾದ ನಂತರ ಏನು ಮಾಡ್ಯಾರಂತ? ಕಳಿಸಿಕೊಟ್ಟೆನು. ನಾನು ದಾವೀದ ವಂಶನೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದಾನೆ. ಏನಾಗಿರುತ್ತೆ ಯೇಸುಸ್ವಾಮಿ? ದಾವೀದನ ವಂಶದಲ್ಲಿ ಹುಟ್ಟ್ಯಾರ. ಅಬ್ರಾಹ್ಮಣ ವಂಶಲಿಂದು ದೇವರು ಯಾರಿಗೆ ಆರಿಸ್ಕೊಂಡ್ರ ಗೊತ್ತಾ? ನೀತಿವಂತರಿಗೆ ಆರಿಸ್ಕೊಂಡರ, ಪವಿತ್ರವಾಗಿರ್ತಕ್ಕಂಥ ಜನರಿಗೆ ಆರಿಸ್ಕೊಂಡರ, ಪರಿಶುದ್ಧವಾಗಿರ್ತಕ್ಕಂಥ ಜನರಿಗೆ ಆರಿಸ್ಕೊಂಡರ, ಚಂದನ ಜನರಿಗೆ, ಒಳ್ಳೆ ಸ್ವಭಾವವುಳ್ಳ ಜನರಿಗೆ ದೇವರು ಆರಿಸಿಕೊಂಡು ಆ ಜನರ ಒಳಗಿಂದು ಆತ ಬರ್ಲಿಕ್ಕೆ ಇಷ್ಟಪಟ್ಟಾರ. ಹಲ್ಲೆಲೂಯಾ. ಯಾಕೆ ಬರ್ಲಿಕ್ಕೆ ಇಷ್ಟಪಟ್ಟಾರ ಗೊತ್ತಾ? ಯಾಕೆ ಗೊತ್ತಾ? ನಾವು ರೂಪದಾಗ ಹೋಗಿ ಅವ್ರ ಮಧ್ಯದಾಗ ಹೋಗಿ ನಾವು ಒಂದು ವೇಳೆ ಅವ್ರಿಗೆ ಹೇಳಿದ್ರ ನನ್ನ ಮಾತು ಖಂಡಿತವಾಗಿ ಅವ್ರು ಕೇಳ್ತಾರಂತ ಚಂದ್ರ ತನಗಿರ್ತಕ್ಕಂಥ ಪರಲೋಕದಲ್ಲಿರ್ತಕ್ಕಂಥ ದೇವರ ರಾಜ್ಯದಾಗಿಂದು ಒಂದು ಮಗನ ರೂಪ, ಒಂದು ದಾಸನ ರೂಪ ಧರಿಸಿಕೊಂಡು ನಮ್ಮ ಮಧ್ಯದಾಗ ಬಂದು ನಾವು ನೀವು ಹೆಂಗಿದ್ದೆವು ಹಾಗೆ ಉಳಿದು ಅನೇಕರಿಗೆ ಆತನ ಕಡೆ ತಿರುಗಿಸ್ಕೊಂಡಾರ. ಏನು ಮಾಡಿ ತಿರುಗಿಸ್ಕೊಂಡಾರ ಅಂತಂದ್ರೆ ಪ್ರೀತಿ ಮಾಡಿ ತಿರುಗಿಸ್ಕೊಂಡಾರ. ಏನು ಮಾಡಿ ತಿರುಗಿಸ್ಯಾರಿ? ಪ್ರೀತಿ. ಆ ಪ್ರೀತಿ ಕಲಿಸಕ್ಕೆ ಈ ಲೋಕಕ್ಕೆ ಬಂದರಾತ. ಆ ಪ್ರೀತಿದಾಗಿ ನಾವು ಇದ್ದರೂ ಮಾತ್ರ ಇವತ್ತು ನಾವು ಏನೋ ದೇವ್ರ ಸನ್ನಿಧಾನದಲ್ಲಿ ನಾವು ಹೊಂದಿಕೊಳ್ಳೋಕೆ ಸಾಧ್ಯದ. ಉದಯ ಸೂಚಕವಾದ ಪ್ರಕಾಶವು ಉಳ್ಳ ನಕ್ಷತ್ರವಾಗಿ ಇದ್ದಿದ್ದಾನೆ ಅಂತ್ರಿ. ಅಂದ್ರೆ ಯೇಸುಸ್ವಾಮಿ ಹುಟ್ಟಿನಾಗ ಪಂಡಿತರಿಗೆ ಶಾಸ್ತ್ರಗಳಿಗೆ ಏನು ನಡೆಸ್ಕೊಟ್ಟದ್ರಿ? ಯಾವ ಬೆಳಕು ನಡೆಸ್ಕೊಟ್ಟದ? ನಕ್ಷತ್ರ ನಡೆಸ್ಕೊಟ್ಟಿಲ್ಲ. ಆ ನಕ್ಷತ್ರನೇ ಈ ಥರ. ಪರಲೋಕ ರಾಜ್ಯದಾಗಿನ ಬೆಳಕೆ ಆ ಥರ. ಪರಲೋಕ ರಾಜ್ಯದಾಗ ಬೆಳಕು ಎದರಿಂದ ಇರ್ತದ ಗೊತ್ತಾ? ಲೈಟ್ ಹಾಕ್ಲಿಕ್ಕಿಲ್ಲ ಅಲ್ಲಿ, ಆತನ ಬೆಳಕೆ. ಈಗ ನಾವು ಲೈಟ್ ಹಾಕಬೇಕಂದ್ರೆ ಇಷ್ಟು ಕಷ್ಟಪಟ್ಟಿದ್ದೆವು ಅಲ್ಲ ಅಲ್ಲ ಅವಾಗ ಈ ಬೆಳಕು ನಾವು ನೋಡುತ್ತಿದ್ದೆವು. ಅಲ್ಲಿ ಬೆಳಕು ಯಾರು ಇರ್ತದ ಅಂದ್ರೆ ಆತ ಹೇಳೋದು ಸುಳ್ಳದನ? ಆತ ಹೇಳೋದು ಸುಳ್ಳದನ? ಆತನೇ ಅಲ್ಲ, ಆತನೇ ಆ ಬೆಳಕರ. ನಾನೇ ಬೆಳಕಿದ್ದೇನೆ ಹೇಳ್ತಾರ.
ಬೆಳಕಿದ್ದಲ್ಲಿ ಕತ್ತರಿರ್ಲಕ್ಕೆ ಸಾಧ್ಯ ಅದನ? ಬೆಳಕು ಎಲ್ಲಿರ್ತದೋ ಅಲ್ಲಿ ಕತ್ತರಿರ್ಲಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಕಡೆದು ದೇವರು ಬೆಳಕಾಗಿಯಾರ, ನೀವು ಬೆಳಕಿನಲ್ಲಿ ಬೆಳಕಿನವರಾಗಿ ನಡಿಬೇಕು ಅಂತ ಕೇಳಿದ್ರೆ ಯವನ ಸ್ವಾರ್ಥದ ವಾಕ್ಯ ಹೇಳ್ತದೆ. ಕರೆಕ್ಟ್ಗೆ ನಾವು ಕೆಲವು ಸಂದರ್ಭದಾಗ ನಾವು ನೆನಪಿಟ್ಕೋತೀವಿ, ಕೆಲವು ಸಂದರ್ಭದಾಗ ನಾವು ನೆನಪಿಟ್ಕೊಂಬಲು. ಅದ್ರ ಕಡೆದು ನಮಗೆ ಅನೇಕ ಬಲಹೀನತೆಗಳವ. ಅದನ್ನು ಆತ್ಮನು ಮೊದಲ ಗೀತೆಯು ಬಾ ಅನ್ನುತ್ತಾನೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ. ಇಷ್ಟ ಉಳ್ಳವನು ಜೀವ ಜಲವನ್ನು ಇಲ್ಲದೆ ತೆಗೆದುಕೊಳ್ಳಲಿ. ಹಾಲಲೂಯ. ಜೀವಜಲ, ಜೀವಜಲ, ಆ ಜೀವಜಲ ದೇವ್ರ ಹಾರ, ಆ ಜೀವಜಲ ದೇವ್ರ ಹಾರ. ಅದು ತೆಗೆದುಕೊಳ್ಳೋಕೆ ನಾವು ದೇವರಿಗೆ ಏನು ಕೊಡೋದು ಅವಸರ ಇಲ್ಲಂತ, ಏನು ಇಲ್ಲದೇ ದೇವರು ಅದು ನಮಗೂ ಉಚಿತವಾಗಿ ಕೊಡ್ತೇನೆ ಬರ್ರಿ ಅಲ್ಲತ್ತಾರ. ಯಾರಿಗೆ ಬಾ ಅಲ್ಲತ್ತಾರ ದೇವರು? ಯಾರಿಗೆ ಬಾ ಅಲ್ಲತ್ತಾರ? ಅಲ್ಲ ಅಲ್ಲ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕರೆಯವಿಲ್ಲದೆ ತೆಗೆದುಕೊಳ್ಳಲಿ ಅಂತ. ಇವತ್ತು ದೇವರು ನಮಗೂ ಏನು ತಗೊಂಬಲ್ಲನೆ ಉಚಿತವಾಗಿ ಆ ಜೀವ ಜಲದ ನೀರು ನಮಗೆ ಅಂದ್ರೆ ಕೊಳ್ಳಾಕ ಸಿದ್ಧವಾಗಿಯಾರ. ಅಡಿಕೆ ನಾವು ಸಿದ್ಧವಾಗಿದ್ದೇವ? ನಾವು ಸಿದ್ಧವಾದ್ರೆ ಮಾತ್ರ ಅದು ದೇವರು ನಮಗೆ ಕೊಡ್ತೇನೆ ಅಂತೇಳಿ ಕೃಷ್ಣಂದ್ರೆ ಹೇಳ್ತಾರೆ. ಮತ್ತೇನದಂತ 18ರಾಗ ಈ ಪುಸ್ತಕದ ಪ್ರಧಾನ ಪ್ರವಾದನೆ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೂ ನಾನು ಹೇಳುವ ಸಾಕ್ಷಿ ಏನಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದ್ದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವ್ಯಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಏನಂತ ನಾವು ಹಾಕಲಾಕ ತೆಗಿಲಾಕ ನಮಗೆ ಅಧಿಕಾರ ಇಲ್ಲ. ನಮಗೆ ಹಾಕಲಾಕ ತೆಗಿಲಾಕ ಅಧಿಕಾರ ಇಲ್ಲ. ನಾವು ಹಾಕ್ತೇವೆ. ಏನಂತ ಹಾಕ್ತೇವೆ ಗೊತ್ತಾ? ಒಂದು ತಪ್ಪು ಮಾಡಿದ್ರೆ ಏನಾಯ್ತದ? ನಾವು ಮನುಷ್ಯ ಇದೆಯಲ್ಲ ಅನ್ಕೋತೇವೆ ನಾವು. ಒಂದೇ ತಪ್ಪು ಮಾಡಿದ್ರೆ ನಿನಗೂ ದೇವ್ರ ಮಾತಿನ ತೆಗೆದಿನ ಅಪ್ಲೆ ಆಯ್ತದ, ದೇವ್ರ ಮಾತಿಗೆ ಮೀರಿನ ಅಪ್ಲೆ ಆಯ್ತದ. ಯಾವಾಗಾದ್ರೂ ದೇವ್ರ ಮಾತನ್ನ ತೆಗಿಲಾಕ ಹಾಕಲಾಕ ನಿನ್ನ ಇಷ್ಟದ ಪ್ರಕಾರವಾಗಿ ನಡೆದ್ರ ದೇವರು ಪಟ್ಟಣದಾಗ ಸೇರಲ್ಲಪ್ಲೆ ಆ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಹೆಸರು ತೆಗೆದು ಹಾಕ್ತಿಲ್ಲತ್ತಾರ. ಅವಾಗ ನೀ ಆ ಪಟ್ಟಣದಲ್ಲಿ ಆ ಬಾಗಲಿಂದು ನೀ ಒಳಗೆ ಹೋಗ್ಲಾಕ ಆಗಲ್ದು. ಏಸ್ ಹಾಕ್ತಿ ಹಾಕಿ, ಏಸ್ ತೆಗಿತಿದ್ದು ತೆಗಿ. ಪರಲೋಕ ರಾಜ್ಯದಾಗ ಹೋಗ್ಲಾಕ ನಿಂಗೆ ಮನಸ್ಸಿದ್ರ ಇದ್ರಾಗಿನ ಮಾತು ನೀ ತೆಗಿಬೇಡ. ನೀ ಯಾವಾಗ ತೆಗಿತೋ ಗೊತ್ತಾ? ನಿನ್ನ ಅವಸರ ಕೆಡ್ಕೊಂಡು ನೀ ಸುಳ್ಳು ಆಡ್ತಿ, ನಿನ್ನ ಅವಸರ ಕೆಡ್ಕೊಂಡು ನೀ ಮೋಸ ಮಾಡ್ತಿ, ನಿನ್ನ ಅವಸರ ಕೆಡ್ಕೊಂಡು ನೀ ಕಳ್ಳಣಿಕೆ ಮಾಡ್ತಿ, ನಿನ್ನ ಅವಸರ ಕೆಡ್ಕೊಂಡು ನೀ ಏನೋ ತಪ್ಪು ಮಾಡ್ತಿ. ಅದು ನೀ ತೆಗೆದಿನಪ್ಲೆ, ಅದೇ ತೆಗೆದೇನಪ್ಲೆ. ದೇವ್ರ ಮಾತುಗಳನ್ನ ತೆಗೆದೇನಪ್ಲೆ ಆಯ್ತದ. ನಿನ್ನ ಹೃದಯದಾಗಿದೆ ತೆಗೆದು ಹಾಕ್ತಿ. ಕಡೆಗೆ ದೇವರು ಆತನ ರಾಜ್ಯದಾಗಿಂದ ನಿನಗೆ ತೆಗಿತಾರ. ಅವಾಗ ನೀ ಏನು ಮಾಡ್ತಿ? ಏನು ಮಾಡೋಕೆ ಆಗಲ್ಲ. ಯಾಕಂದ್ರೆ ಸಮಯ ಇದ್ದಿನಾಗೆ ನಮಗೆ ನಾವು ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಂಡ್ರೆ ಮಾತ್ರ ನಮಗೆ ಅದ್ಭುತವಾದ ಆಶೀರ್ವಾದಗಳು ನಮಗೆ ಸಿಗಲಾಕ ಏನಂತಂದ್ರೆ ಸಾಧ್ಯತೆ ಇಲ್ಲ. ಹೋದ್ರೆ ಸಾಧ್ಯನೇ ಇಲ್ಲ. ಮತ್ತೇನಂತ ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತಾನೆ ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ. ಕರ್ತನಾದ ಯೇಸುವೇ ಬಾ. ಕರ್ತನಾದ ಯೇಸುವಿನ ಕೃಪೆಯು ಎಲ್ಲರೊಂದಿಗೆ ಇರಲಿ. ಆಮೇನ್. ಹಲ್ಲೆಲೂಯಾ. ಯಾರ್ದಿರ್ಬೇಕಂತ 20ನೇ ವರ್ಷ ನಾವು ನೋಡಬೇಕಾದ್ರೆ ಏನದಂತ? ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೂ ಆಗಲಿ. ಕರ್ತನ ಯೇಸುವೇ ಬಾ.
ಕರ್ತನಾದ ಯೇಸುವಿನ ಕೃಪೆಯು ಎಲ್ಲರೊಂದಿಗೆ ಇರಲಿ. ಯೇಸುವೇ ಬಾ ಬಾ ನೀ ಬಾ, ಯೇಸುವೇ ಬಾ ಬಾ ನೀ ಬಾ. 2000 ವರ್ಷದಲ್ಲಿ ಈ ಹಾಡ ಕಟ್ಟಿದೆ. ಒಂದು ಮನೆ ಶಾಂತಿಯಲ್ಲಿ ಇದು ಹಾಡ ಹಾಡಿದೆ. ಅದು ರೀಲ್ ಇದ್ದು, ಅವಾಗ ಕ್ಯಾಶೆಟ್ ಇದ್ದಿದ್ದು, ಅದಕ್ಕೆ ರೀಲ್ ಇರ್ತಿತ್ತು. ಆದರೆ ಹಾಡ ರೆಕಾರ್ಡ್ ಆಗ್ಯದ, ಖರೆ ಅದು ಯಾಕಡೆ ಹೋಗಿದ್ದು ನನಗೂ ಕೊನೆ ಇಲ್ಲ. ಈ ಹಾಡ ಮೊದಲು ಹಾಡ ಕಟ್ಟಿನಿ. ಈ ಹಾಡನ್ನು ಹಾಡಬೇಕಂತೇಳಿ ನಾ ಎಷ್ಟು ಇದು ಮಾಡಿದ್ದೇನೆ ಕರಡಿಗೆ, ಅದು ಮಾಡೋಕ್ಕಾಗಲ್ಲ ಹೊಂಟದ. ಯಾಕಂದರೆ ಯೋಗ್ಯತೆ ನನಗೆ ಅದನ್ನೋ ಇಲ್ಲೋ ದೇವರಿಗೆ ಕೊನ. ದೇವ್ರಿಗೆ ಇಷ್ಟ ಇದ್ದರೆ ಅದು ಹಾಡ ತಯಾರಾಯ್ತದ, ಇಲ್ಲ ಹೋದ್ರೆ ಹಾಡ ಅದು ತಯಾರು ಆಗ್ಲಕ್ಕ ಸಾಧ್ಯ ಇಲ್ಲ. ಏನು ಸಾಧ್ಯ ಅದ? ಯಾರಿಗೆ ಇಷ್ಟ ಅದ ಅವ್ರು ಏನು ಅನ್ಬೇಕಂತ, ಏಸಯ್ಯ ನನ್ನ ಒಳಗೆ ಬಾ, ನನಗೆ ಜೀವ ಜಲದ ನೀರು ಕೊಡು, ನಾನು ಇಳಿಸಿದೆ ಪ್ರಭು, ನಂಗೆ ನೀರದು ಕೊಡು ಅಂತ ಹೇಳಿ ಅನ್ಬೇಕಂತ. ಕರೆಕ್ಟ್ ಈಗ ಇವ್ರಿಗೆ ನೀರಿನ ಅವಸರ ಇಲ್ಲಲ್ಲ. ಬೋರ್ ಹೊಡಿತಾರ, ಇಲ್ಲ ಹೋದ್ರೆ ಎಲ್ಲಿಂದಾರ ಕಡ್ದಿ ತಂದ್ಕೊಂಡು ಕುಡಿತಾರ. ಇವ್ರಿಗೆ ನೀರಿನ ಅವಸರ ಅದನ್ನ ಬೋರ್ ಹೊಡಿಸ್ತಾರ, ಇಲ್ಲದ್ರೆ ಕಡ್ದಿ ಹೋಗಿ ತಂದ್ಕೊಂಡು ಕುಡಿತಾರೆ. ಕರೆ ನೀರು ಮಾತ್ರ ದೇವರಿಗೆ ಕೇಳಲ್ಲ. ಎಲ್ಲಿ ಕೇಳ್ತಾರೋ ಗೊತ್ತಾ? ಯಾವಾಗಾದ್ರೂ ನರ್ಕದಾಗ ಹೋಗ್ತಾರೋ, ಅಲ್ಲಿ ಬೋರ್ ಬಿ ಇಲ್ಲ, ಅಲ್ಲಿ ಕಡ್ದಿ ಮಾರೋರು ಭೀ ಸಿಗಲ್ಲ, ನೀರು ಭೀ ಸಿಗಲ್ಲ. ಅಲ್ಲಿ ಒಂದು ವೇಳೆ ಅಲ್ಲಿ ಭೀ ಹೋಗಿ ವ್ಯಾಪಾರ ಹಚ್ತಂದ್ರೆ ಯಾರೋ ಹೋಗಿ ಹಚ್ಕೊರಿ. ದುಕಾನ್ ಮಾತ್ರ ಭಾರಿ ನಡೀತದಲ್ಲಿ, ಕರೆ ನೀರು ಸಿಗಲ್ಲ. ಅದೇ ನರ್ಕದಾಗ ಹೋಗಿ ದುಕಾನ್ ಹಚ್ಚಿದ್ರು ವ್ಯಾಪಾರ ಭಾರಿ ನಡೀತದ ಅಂತಂದ್ರೆ ಹೋಗ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಬೇಡಪ್ಪ ಅಲ್ಲಿ ನಾ ಹೋಗಲ್ ಬಿ, ಅಲ್ಲಿ ಹಚ್ಚಲ್ ಬಿ ಅಂದ್ರೆ ದೇವ್ರ ಚಿತ್ರ ಜೀವಿಸ್ಲಕ್ಕ ಸಿದ್ಧವಾಗಿರಿ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡ್ಕೊಂಬರಿ, ತಲೆಬಾಗು ಸರಿ, ಕಣ್ಮುಚ್ಚ ಸರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಹಲ್ಲೆಲೂಯಾ, ಸ್ತೋತ್ರ, ವಂದನೆಗಳು. ಪರಿಶುದ್ಧವಾಗಿರುವ ದೇವರೇ ನಿಮಗೆ ವಂದನೆಗಳಯ್ಯ. ಹೌದು ಪ್ರಭಾ, ಈ ಒಂದು ದಿನದಲ್ಲಿ ಸ್ವಾಮಿ ನಮ್ಮ ಮಧ್ಯದಲ್ಲಿ ಪ್ರಭಾ ನೀವಿದ್ದು ಪ್ರಕಟಣೆ 22ನೇ ಅಧ್ಯಾಯ ಇವು ಪ್ರಭಾ ಕರ್ತನೆ 6ನೇ ವಚನ ಮೊದಲುಕೊಂಡು 21ನೇ ವಚನದವರೆಗೆ ಅದ್ಭುತವಾದ ರೀತಿಯಲ್ಲಿ ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಮಗೆ ಬೇಕಾಗಿರುವ ಪರಿಶುದ್ಧತೆ, ಪವಿತ್ರತೆ, ದೀನ ಸ್ವಭಾವ, ರಕ್ಷಣೆ, ಅಯ್ಯ ಹೊಂದಿಕೊಂಬ ಭಾಗ್ಯತೆ, ಈ ವಿಷಯದಲ್ಲಿ ಮಾತಾಡಿರಯ್ಯ ನಿಮಗೆ ಸ್ತೋತ್ರ ಪ್ರಭಾ. ನಾವೆಲ್ಲರೂ ಸ್ವಾಮಿ ಈ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಿಮ್ಮ ಚಿತ್ರದ ಅನುಸಾರವಾಗಿ ಜೀವಿಸಲಿಕ್ಕೆ, ನಿಮ್ಮ ರಾಜ್ಯದಾಗ ಪ್ರಭಾ ನಾವು ಸೇರ್ಲಿಕ್ಕೆ ಯೋಗ್ಯತೆ ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ.